ನಮಸ್ಕಾರ ವೀಕ್ಷಕರಿಗೆ. ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲಿಗೆ ಸ್ವಾಗತ. ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ, ಬಾಗಲಕೋಟೆ ನವನಗರ. ಇವತ್ತಿನ ಸುದ್ದಿ ಇದಾಗಿದೆ. ಬಾಗಲಕೋಟೆಯಲ್ಲಿ ನೀವು ಕಾರ್ಯಕ್ರಮ ಕೆಲವು ವರ್ಗ ಹ್ಯಾಂಗ್ ಮಾಡ್ತೀವಿ ಮಾಡಿ ನೋಡೋಣ ಅನ್ನೋದು ಒಂದೇ ಒಂದು ಭಕ್ತಿಯ ಬಸವ ಭಕ್ತಿಯ ಶಕ್ತಿ ಸಾಕಾಯಿತು. ನೀವು ಅಂತ ಇಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಗೋವಿಂದ ಪೀಠದ ಮಹಾಸ್ವಾಮೀಜಿಯವರು 100 ಜನ ಸ್ವಾಮೀಜಿಗಳನ್ನ ಕರೆದುಕೊಂಡು ಸಾವಿರಾರು ಜನ ಭಕ್ತರನ್ನ ಅವರೇ ಸಂಘಟನೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಬಾಗಲಕೋಟೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ನಿರ್ಮಾಣ ಆಯಿತು. ಒಬ್ಬ ಮಹಾಮಠಾಧೀಶರು ಮನಸ್ಸು ಮಾಡಿದ್ರೆ ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸಬಹುದು ಅನ್ನೋದಕ್ಕೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಬಹಳ ಅದ್ಭುತವಾಗಿ ರಚನೆ ಮಾಡಿ ನಿರ್ದೇಶನ ಮಾಡಿದ್ದಾರೆ. ದಯವಿಟ್ಟು ನೀವು ಪ್ರಸಾದ ಇದ್ದೇ ಇರುತ್ತೆ, 8ರಿಂದ 8:45 ಬಹಳ ಅದ್ಭುತವಾದ ಪಟ್ಟ, ಅದನ್ನು ನೋಡ್ಬೇಕು. ಅಕ್ಟೋಬರ್ 5ನೇ ತಾರೀಕು ಕೊನೆಯ ಮಾತು ನೋಡ್ರಿ. ಬರೀ ಇಲ್ಲಿ ಮಾತ್ರ ಪ್ರಯೋಜನ ಇಲ್ಲ. ನಮ್ಮ ಮಕ್ಕಳ, ನಮ್ಮ ಸಮಾಜದ ಒಂದು ನಿರ್ಣಾಯಕ ಕಾಲಘಟ್ಟ ಅಕ್ಟೋಬರ್ 5 ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿಯ ಸಮಾರೋಪ ಸಮಾರಂಭ. ತಾಯಿಯರ ಲಕ್ಷ್ಮಿ ಅವರ ಮಹಿಳಾ ಸಂಘಟನೆ ಮುಖ್ಯಸ್ಥ ತಾಯಿಯವರೇ, ನೀವೆಲ್ಲರೂ ಎಲ್ಲಿಗೆ ಬರಬೇಕು? ಅಕ್ಟೋಬರ್ 5 ಎಲ್ಲಿಗೆ ಬರಬೇಕು? ತಾಯಿಯಂದ್ರೆ ಎಲ್ಲಿಗೆ ಬರ್ತೀರಿ? ಕೇಳ್ತಾ ಇಲ್ಲ, ಎಲ್ಲಿಗೆ ಬರ್ತೀರಿ? ಇವ್ರು ಅಂತಿರ್ಬೇಕು ಏನ್ರಿ ಬರೀ ಅವ್ರನ್ನ ಕೇಳಾಕ್ತಾರೆ, ನಾವೇನು ಸಮಾಜ ಇಲ್ಲ ಅಂತ ಹೇಳಿ. ಅಲ್ಲಿ ಶಕ್ತಿ ಹೆಚ್ಚಾದ್ರೆ ಈ ಕಡೆ ಶಕ್ತಿ ಹೆಚ್ಚ್ರಿ. ನಾವೆಲ್ಲರೂ ಬೆಂಗಳೂರಿಗೆ ಸೆಪ್ಟೆಂಬರ್ 5 ಬರ್ತೀವಿ ಅಂತ ಹೇಳಿ ಕೈ ಜ್ಞಾನ ಎತ್ತಿ ಚಪ್ಪಾಳೆ ತಟ್ಟಿ ನೀವೆಲ್ಲ ಸಂಕಲ್ಪ ಮಾಡ್ರಿ. ಅಕ್ಟೋಬರ್ 5 ಅಲ್ಲಿ ಬಹಳ ಇದಾಗ್ತದೆ. ಈಗ ಸನ್ನಿಧಿಯವರ ಆಶೀರ್ವಚನ ಕೆಲವೇ ನಿಮಿಷ ಇರುತ್ತೆ, ಅವರ ಸಮಾಧಾನ ಆಗಲ್ಲ. ಅಕ್ಟೋಬರ್ 5 ಬರಿಬೇಡ. ಭಕ್ತಿಲೋಕ ಎಂಬುದು ಸರ್ಕಾರನ ಕರ್ಮಠವಿಲ್ಲ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರೇ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದಯ್ಯ ಕೂಡಲ ಸಂಗಮ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಸ್ಮರಿಸಿಕೊಂಡು ಬಸವ ಸಂಸ್ಕೃತಿ ಅಭಿಯಾನದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಮಸ್ತ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂಥ ಸಮಸ್ಯೆ ಒಂದೇ ನಿಮಿಷದಲ್ಲಿ ಅಮ್ಮ ಹೇಳ್ತೇನೆ. ಬಾಗಲಕೋಟೆಯಲ್ಲಿ ನೀವು ಕಾರ್ಯಕ್ರಮ ಕೆಲವು ವರ್ಗ ಹ್ಯಾಂಗ್ ಮಾಡ್ತೀವಿ ಮಾಡಿ ನೋಡೋಣ ಅನ್ನೋದು ಒಂದೇ ಒಂದು ಭಕ್ತಿಯ ಬಸವ ಭಕ್ತಿಯ ಶಕ್ತಿ ಸಾಕಾಯಿತು. ನೀವು ಅಂತ ಇಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಗೋವಿಂದ ಪೀಠದ ಮಹಾಸ್ವಾಮೀಜಿಯವರು 100 ಜನ ಸ್ವಾಮೀಜಿಗಳನ್ನ ಕರೆದುಕೊಂಡು ಸಾವಿರಾರು ಜನ ಭಕ್ತರನ್ನ ಅವರೇ ಸಂಘಟನೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಬಾಗಲಕೋಟೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ನಿರ್ಮಾಣ ಆಯಿತು. ಒಬ್ಬ ಮಹಾಮಠಾಧೀಶರು ಮನಸ್ಸು ಮಾಡಿದ್ರೆ ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸಬಹುದು ಅನ್ನೋದಕ್ಕೆ ಗೋವಿಂದ ಪೀಠದ ಪೂಜ್ಯರ ಸೇವೆ ಕ್ಷೇತ್ರವಾಲಿ
ಹುಬ್ಬಳ್ಳಿಯ ನಮ್ಮ ಗಂಗಾಂಬಿಕ ಅಕ್ಕನ ಬಳಗದವರಿಗೆ ಹೃದಯ ತುಂಬಿದ ಶರಣಾರ್ಥಿಗಳು. ಮುಂದಿನ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಬೇಕು. ಈಗ ಈ ವೇದಿಕೆಗೆ ಆಗಮಿಸಿದ ಪೂಜ್ಯ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು, ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠ ಪರಮ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂಜ್ಯರ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಸಂಘಟನೆಯ ಜಿ.ವಿ. ಕೊಂಪಾಡ್ ಸಾಹೇಬರು ಹಾಗೆ ಶಿವಾನಂದ ಶೆಟ್ಟಣ್ಣವರು ಗೌರವಿಸಬೇಕು ಹಾಗೆ ಅಂತೇಳಿ ಕೇಳ್ಕೊಳ್ತೇನೆ. ವಿದುಷಿ ಶ್ರೀಮತಿ ಸುಜಾತ ಗುರವರವರು ಅದರ ಜೊತೆಗೆ ಈಗ ತಮ್ಮ ಸೇವೆಯನ್ನ, ಸಂಗೀತ ಸೇವೆಯನ್ನ ನೆರವೇರಿಸ್ತಿದ್ದಾರೆ. ನಮ್ಮ ವೇದಿಕೆಯ ಶರಣ ಬಳಗ ಹಮ್ಮಿದ ಈ ಕಾರ್ಯ ಬೇಗ ಶುರು ಮಾಡಬೇಕು.